ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವಾತಿ. ಗೃಹಲಕ್ಷ್ಮಿ ಆಯ್ತು, ಅನ್ನ ಭಾಗ್ಯ ಆಯ್ತು, ಗೃಹ ಜ್ಯೋತಿ ಬಗ್ಗೆ ಒಂದಷ್ಟು ದಿನಗಳಿಂದ ಅಪ್ಡೇಟ್ಗಳು ಬಂದಿರ್ಲಿಲ್ಲ. ಈಗ ಸರ್ಕಾರದಿಂದ ಹೊಸ ರೂಲ್ಸ್ ತಗೊಂಡು ಬಂದಿದ್ದಾರೆ. ಇನ್ ಮುಂದೆ ಏನು 10% ಅಲ್ವಂತೆ, 10 ಯೂನಿಟ್ ಅಂತೆ. ಸೊ ಏನಿದು 10% 10 ಯೂನಿಟ್ ಎಲ್ಲ ಕನ್ಫ್ಯೂಷನ್. ಎಲೆಕ್ಟ್ರಿಸಿಟಿ ಬಿಲ್ ಇನ್ಮೇಲೆ ಏನೋ ಝೀರೋ ಬರೋದಿಲ್ವಾ, ನಮಗೆ ಕ್ಯಾನ್ಸಲ್ ಆಗುತ್ತಾ ಅಂತ ಹೇಳಿ ಒಂದಷ್ಟು ಕನ್ಫ್ಯೂಷನ್ಸ್ ಕೂಡ ಇರುತ್ತೆ. ಅದನ್ನ ಕ್ಲಾರಿಫೈ ಮಾಡ್ಬೇಕು ಅಂತ ಹೇಳಿನೇ ನಾನು ಬಂದಿರೋದು. ಮತ್ತೊಮ್ಮೆ ಎಲ್ಲರಿಗೂ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸ್ವಾತಿ. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬೆಂಬಲನ್ನ ತೋರಿಸಿ. ಹಾಗೇನೆ ನನ್ನ ಟೆಲಿಗ್ರಾಮ್ ಚಾನೆಲ್ಗೂ ಕೂಡ ನೀವು ಜಾಯಿನ್ ಆಗ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ, ಗೃಹ ಜ್ಯೋತಿ ಬಗ್ಗೆ. ಓಕೆನಾ, ಶುರು ಮಾಡ್ಕೊಂಡ್ಬಿಡೋಣ. ಸೊ ಈ ಏನು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರುವಂತದ್ದು. ಒಂದು ಗೃಹಲಕ್ಷ್ಮಿ, ಒಂದು ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ, ಹಾಗೇನೆ ಅನ್ನಭಾಗ್ಯ. ಓಕೆನಾ. ಸೊ 5 ಯೋಜನೆಗಳನ್ನ ಸರ್ಕಾರ ಕೊಡ್ತು, ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳಿ. ಅದ್ರಲ್ಲೂ ಸ್ಪೆಷಲಿ ನಾನು ರೇಷನ್ ಕಾರ್ಡ್ಗಳಿಂದ ಬಹಳಷ್ಟು ಉಪಯುಕ್ತವಾಗಿರುವಂತ ಎಲ್ಲ BPL, ಸ್ಪೆಷಲಿ BPL ಅವ್ರಿಗೆ ಬಹಳ ಉಪಯುಕ್ತವಾಗಿರುವಂತ ಒಂದಷ್ಟು ಯೋಜನೆಗಳನ್ನ ನಾವು ಕೂಡ ನೋಡ್ಕೊಂಡ್ ಬಂದಿದೀವಿ, ತಗೋತಾನು ಇದೀವಿ. ಓಕೆ ಅಲ್ಲ. ಅದರಲ್ಲಿ ಈ ಗೃಹ ಜ್ಯೋತಿ ಯೋಜನೆ ಏನಿದೆ ಅಂತ ಹೇಳಿದ್ರೆ, ಇನ್ಮೇಲೆ ನಿಮ್ಗೆ ಎಲೆಕ್ಟ್ರಿಸಿಟಿ ಬಿಲ್ ಬರೋದಿಲ್ಲ, ಝೀರೋ ಬರುತ್ತೆ. ಒಂದು ಏನೋ ನಾವಿರುವಷ್ಟು 5 ವರ್ಷ ಕೂಡ ನಿಮ್ಗೆ ಎಲೆಕ್ಟ್ರಿಸಿಟಿ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿ ಕೊಟ್ರು. ಜೊತೆಗೆ ನೀವು 200 ಯೂನಿಟ್ ಒಳಗಡೆ ನೀವು ಬಳಕೆನ ಮಾಡ್ತಾ ಇದ್ರೆ ಮಾತ್ರ ನಿಮ್ಗೆ ಈ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರು. ಸೊ ನಾನು ಕೂಡ ಹೋಗಿ ಪರ್ಸ್ನಲಿ ನಮ್ಮ ಮನೆಗೂ ಕೂಡ ಗೃಹ ಜ್ಯೋತಿ ಯೋಜನೆ ಏನಿದೆ ಇದು ನಮಗೂ ಕೂಡ ಝೀರೋ ಬಿಲ್ ಬರ್ತಾ ಇರುವಂತದ್ದು. ಸೊ ಅದ್ರ ಬಗ್ಗೆ ನಾನು ಆಲ್ರೆಡಿ ಬಹಳಷ್ಟು ವಿಡಿಯೋಗಳನ್ನ ಕೂಡ ಮಾಡಿ ವಿತ್ ಪ್ರೂಫ್ ಬಿಲ್ಲು ಎಲ್ಲಾನು ತೋರಿಸಿ ನಿಮ್ಗೆ ನಾನು ಕ್ಲಾರಿಫೈ ಮಾಡಿರುವಂತದ್ದು. ಸೊ ಈಗ ವಿಚಾರ ಏನಾಗಿದೆ ಅಂತ ಹೇಳಿದ್ರೆ, ಈ 200 ಯೂನಿಟ್ಸ್ ಏನಿತ್ತು ಇದ್ರ ಬಿಟ್ಟು ಈಗ ಹೊಸದಾಗಿ ಒಂದು ರೂಲ್ಸ್ ನ ತಗೊಂಡ್ಬಂದಿದ್ದಾರೆ. ಏನು ಅಂತ ಹೇಳಿದ್ರೆ, ಗೃಹ ಜ್ಯೋತಿ ಯೋಜನೆಯಲ್ಲಿ ನಮಗೆಲ್ಲ ಹೆಂಗ್ ಕೊಡ್ತಿದ್ರು ಅಂತ ಹೇಳಿದ್ರೆ, 200 ಯೂನಿಟ್ಸ್ ಒಳಗಡೆ ಇದ್ರೆ, ಅಂದ್ರೆ ಇದು ಬರೀ ತಿಂಗಳ ಅಂತಲ್ಲ, ಓವರ್ ಆಲ್ 1 ವರ್ಷದಲ್ಲಿ 200 ಯೂನಿಟ್ಸ್ ಒಳಗಡೆ ನೀವು ಇದೀರಾ ಅಂತ ಹೇಳಿ ಆವರೇಜ್ ಕೌಂಟ್ ನ ಮಾಡಿ ಅದ್ರ ಮೇಲೆ ನಿಮ್ಗೆ 10% ಎಕ್ಸ್ಟ್ರಾನ ಹಾಕ್ತಾ ಇದ್ರು. ಓಕೆನಾ. ಇಫ್ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಇವಾಗ 100 ಯೂನಿಟ್ಸ್ ನ ಯೂಸ್ ಮಾಡಿದೀರಾ ಅಂತ ಇಟ್ಕೊಳ್ಳಿ, ಅದ್ರ ಮೇಲೆ ನಿಮ್ಗೆ 10% ನ ಸರ್ಕಾರ ಆಡ್ ಮಾಡ್ತಾ ಇತ್ತು. 10% ಅಂತ ಹೇಳಿದ್ರೆ ನಿಮಗೆ 105 ಲೆಕ್ಕ. ಓಕೆನಾ. ಸೊ ನಿಮಗೆ 10% ಅಂದ್ರೆ 10 ಕೊಡ್ತಾರೆ ಅಂತಲ್ಲ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಜಸ್ಟ್ 5 ಯೂನಿಟ್ ಮಾತ್ರ ಎಕ್ಸ್ಟ್ರಾ ಆಡ್ ಆಗ್ತಾ ಇತ್ತು ಸರ್ಕಾರದಿಂದ. ಆದ್ರೆ ಈಗ ಏನ್ ಮಾಡಿದ್ರು, ಕೆಲವೊಂದಷ್ಟು ಜನರಿಗೆ ಸ್ಪೆಷಲಿ ಸಿಟಿಯಲ್ಲಿ ಇರೋರಿಗೆ ಏನೋ ಜಾಸ್ತಿ ಯೂಸ್ ಮಾಡ್ತಾರೆ ಬಿಡಿ. ಈ ಕಡೆ AC ಇರುತ್ತೆ, ಫ್ರಿಡ್ಜ್ಗಳು ಯೂಸ್ ಮಾಡ್ತಾರೆ, ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾರೆ. ಬಟ್ ಹಳ್ಳಿಯಲ್ಲಿ ಇರುವಂತ ಜನರಿಗೆ ಇದು ಯಾವ ರೀತಿನೂ ಇಂಪ್ಯಾಕ್ಟ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ 5% ಅಂತ 10% ಅಂದ್ರಲ್ಲ 5 ಅಂತ ತಗೊಳ್ಳೋಣ, 5 ಯೂನಿಟ್ ಅಂತ ತಗೊಂಡ್ರು ಏನಕ್ಕೂ ಸಾಲ್ತಾ ಇರ್ಲಿಲ್ಲ. ಅವರೆಲ್ಲ ಹೇಳೋರು ಬಿಲ್ ಅದೇ ಬರ್ತಾ ಇದೆ, ನಮ್ಗೆ ಏನು ಡಿಫ್ರೆನ್ಸ್ ಕಾಣಿಸ್ತಿಲ್ಲ ಅಂತ ಹೇಳಿ ಕೂಡ ಕೆಲವೊಂದಷ್ಟು ಜನ ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಕೆಲವ್ರಿಗಂತೂ ಏನು ಇಲ್ಲ ಅಂತ ಹೇಳಿದ್ರೆ ಝೀರೋನೇ ಬರ್ತಾ ಇದೆ. ಓಕೆ, ಯಾಕಂದ್ರೆ ಅವ್ರದ್ದು ಕನ್ಸಂಪ್ಷನ್ ಕಮ್ಮಿ ಇರುತ್ತೆ. ಸರ್ಕಾರ ಏನ್ ಮಾಡ್ತು, ಈ 10% ಅನ್ನೋದನ್ನ ನಾವ್ ಯಾಕೆ 10 ಯೂನಿಟ್ ಆಗಿ ಕನ್ವರ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮೊನ್ನೆ ನಡೆದಿರುವಂತ ಮೀಟಿಂಗ್ ಅಲ್ಲಿ ಡಿಸ್ಕಷನ್ ಮಾಡಿದ್ರು. ಸೊ ಹಾಗಾಗಿ ಇನ್ನು ಮುಂದೆ ನಿಮಗೆ 10% ಕೊಡೋದಿಲ್ಲ, 10 ಯೂನಿಟ್ ನ ಸರ್ಕಾರ ನಿಮ್ಗೆ ಕೊಡ್ತಾ ಇರುವಂತದ್ದು. ಸೊ ಇಫ್ ಇನ್ ಕೇಸ್ ಇವಾಗ 100 ಯೂನಿಟ್ಸ್ ಯೂಸ್ ಮಾಡಿದೀರಾ ಅಂತ ಹೇಳಿದ್ರೆ ನಿಮ್ಗೆ ಪ್ಲಸ್ 10 ಯೂನಿಟ್ಸ್ ಆಡ್ ಆಗ್ತಾ ಇದೆ, 110 ಯೂನಿಟ್ ನಿಮ್ಗೆ ಆಡ್ ಆಗ್ತಾ ಇರುವಂತದ್ದು. ಸೊ ಇದು ಗೃಹ ಜ್ಯೋತಿಯಲ್ಲಿ ಮತ್ತೊಂದು ಒಂದು ಗುಡ್ ಮೂವ್ ಅಂತ ಹೇಳ್ಬೋದು. ಯಾಕಂದ್ರೆ 5%, 10% ಅಂದ್ರೆ 5. ಓಕೆನಾ. ಸೊ ಇಲ್ಲಿ ಇವಾಗ ಇದು 10 ಯೂನಿಟ್ ಅಂತ ಹೇಳಿದ್ರೆ ನಮ್ಗೆ ವ್ಯಾಲ್ಯೂ ಜಾಸ್ತಿ ಆಯ್ತು. ಇದರಿಂದ ಏನಾಗುತ್ತೆ, ಹಳ್ಳಿಯಲ್ಲಿರೋರಿಗೆ ಸ್ವಲ್ಪ ಏನು ಹೆಲ್ಪ್ ಆಗುತ್ತೆ. ಇಫ್ ಇನ್ ಕೇಸ್ ಏನಾದ್ರು ಎಕ್ಸ್ಟ್ರಾ ಯೂಸ್ ಮಾಡೋದಾದ್ರೆ ಅವರಿಗೆ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಗೃಹ ಜ್ಯೋತಿ ಯೋಜನೆಯಲ್ಲಿ ಮತ್ತೊಂದಷ್ಟು ವಿಚಾರಗಳನ್ನ ಮಾತಾಡೋದಾದ್ರೆ, ಈಗ ಆಲ್ರೆಡಿ ಎಲ್ಲರಿಗೂ ಬಿಲ್ ಝೀರೋ ಬರ್ತಾ ಇದೆ. ಆಲ್ಮೋಸ್ಟ್ ಎಲ್ಲರಿಗೂ ಬಿಲ್ ಝೀರೋ ಬರ್ತಾ ಇದೆ. ಅಲ್ಲಿ ನೀವು ಗಮನಿಸ್ಬೇಕು, ಕೆಲವೊಂದಷ್ಟು ಜನಕ್ಕೆ 10 ರೂಪಾಯಿ, 1 ರೂಪಾಯಿ, 50 ರೂಪಾಯಿ ಈ ರೀತಿ ಆಗಿರುವಂತ ಒಂದಷ್ಟು ಫೈನ್ಗಳು ಬೀಳ್ತಾ ಇರುವಂತದ್ದು. ಈ ಫೈನ್ ಏನಕ್ಕೆ ಅಂತ ಕೇಳಿದ್ರೆ, ನಿಮ್ಮ ಮನೆಗೆ ನಿಗದಿಪಡಿಸಿರುವಂತ ಯೂನಿಟ್ ನ ಅಂದ್ರೆ ಕಿಲೋವ್ಯಾಟ್, 1 ಕಿಲೋವ್ಯಾಟ್ ನಮ್ಗೆ ಪರ್ಮಿಟ್ ಇರುತ್ತೆ, ಇಲ್ಲ 2 ಕಿಲೋವ್ಯಾಟ್ ನಮ್ಗೆ ಪರ್ಮಿಟ್ ಇರುತ್ತೆ. ಆ ಕಿಲೋವ್ಯಾಟ್ ಗಿಂತ ನೀವು ಜಾಸ್ತಿ ಬಳಕೆಯನ್ನ ಮಾಡಿದ್ರೆ ಸರ್ಕಾರದಿಂದ ನಿಮ್ಗೆ ಫೈನ್ ನ ಹಾಕ್ತಾರೆ. ಓಕೆನಾ. ಆ ಫೈನ್ ಕಂಪಲ್ಸರಿ ನೀವು ಕಟ್ಲೇಬೇಕು. ಯಾಕಂದ್ರೆ ನಾನು ಕೂಡ ನಂಗೆ 1 ಕಿಲೋವ್ಯಾಟ್ ಇದೆ, ನಂಗೆ 2 ಕಿಲೋವ್ಯಾಟ್ ನಾನು ಮನೇಲಿ ಯೂಸ್ ಮಾಡಿದ್ರೆ ಸಮ್ಟೈಮ್ಸ್ ನನಗೆ 2 ಕಿಲೋವ್ಯಾಟ್ ಅಂದ್ರೆ ಎಕ್ಸ್ಟ್ರಾ 1 ಕಿಲೋವ್ಯಾಟ್ ನಾನು ಯೂಸ್ ಮಾಡ್ತೀನಿ, ಅದಕ್ಕೆ ನನಗೆ ಫೈನ್ ಬರುತ್ತೆ. 100, 120 ಇಲ್ಲ 200 ರೂಪಾಯಿ ತನಕ ನನಗೆ ಫೈನ್ ಬರುತ್ತೆ. ಆ ಫೈನ್ ನ ಕಟ್ಟಬೇಕು. ಇಲ್ಲ
ನಾನು ಮುಂದಿನ ತಿಂಗಳು ಕಟ್ತೀನಿ, ಅದ್ರ ಮುಂದಿನ ತಿಂಗಳು ಕಟ್ತೀನಿ ಅಂತ ನೀವೇನಾದ್ರೂ ನೆಗ್ಲೆಕ್ಟ್ ಮಾಡ್ಕೊಂತ ಹೋದ್ರೆ ಈ ಫೈನ್ಗಳನ್ನ ನಿಮ್ಗೆ ಮುಂದಿನ ದಿನಗಳಲ್ಲಿ ಗೃಹ ಜ್ಯೋತಿ ಯೋಜನೆ ಏನಿದೆ ಅದು ನಿಮ್ಗೆ ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ ನಿಮ್ಗೆ ಅಫ್ಕೋರ್ಸ್ ಡಬಲ್ ಬಿಲ್ ಕೂಡ ಶುರುವಾಗುತ್ತೆ. ಸೊ ಏನೋ ಮಾಡಕ್ ಹೋಗಿ ಮತ್ತೊಂದಿನ ಕಳ್ಕೊಬೇಡಿ. ನಿಮಗೆ ₹1 ಫೈನ್ ಬಂದಿದ್ರು ಆ ₹1 ಕಟ್ಟಿ ಆ ತಿಂಗಳನ್ನ ತೀರಿಸ್ಬಿಡಿ. ಯಾಕಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡದನ್ನ ಮಾಡ್ಕೊಳಕ್ ಹೋಗ್ಬೇಡಿ ಈ ವಿಚಾರಗಳನ್ನ. ಸೊ ಹಾಗಾಗಿ ನಿಮ್ಗೆ ಫೈನ್ ಬಂದಿದ್ರೆ ದಯವಿಟ್ಟು ಫೈನ್ ಕಟ್ಬಿಡಿ. ಇದು ಗೃಹ ಜ್ಯೋತಿಯ ಮತ್ತು ಕ್ವಿಕ್ ಅಪ್ಡೇಟ್ ಆಗಿತ್ತು. ಸೊ ನಿಮ್ಗೆಲ್ಲರಿಗೂ ಒಂದಷ್ಟು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ. ನಿಮ್ಗೆ ಏನ್ ಅನ್ಸು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಗೃಹ ಜ್ಯೋತಿ ಯೋಜನೆ ದಯವಿಟ್ಟು ಎಲ್ಲರಿಗೂ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತಾ ಎಂಜಾಯ್ ಮಾಡಿ. 10 years ಎಕ್ಸ್ಟ್ರಾ ಸರ್ಕಾರ ಕೊಟ್ಟಿದೆ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.